ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೆಸೇಜಸ್ಸು ತುಂಬ ಜಾಸ್ತಿ ಅದು. ಆನ್ಸರ್ ಎಲ್ಲರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. 1000+ ಇದ್ದೀರಾ, 1000+, ಜಾಸ್ತಿ ಜನ ಇದ್ದೀರಾ. ಮೆಸೇಜಸ್ಗೆ ರಿಪ್ಲೈ ಮಾಡೋದು ತುಂಬ ಕಷ್ಟ, ತುಂಬ ಬ್ಯುಸಿ ಇರ್ತೀವಿ. ಸಾಧ್ಯವಾದಷ್ಟು ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ ರಿಪ್ಲೈ ಮಾಡ್ತೀವಿ. ಸುಮ್ಮನೆ ಅನ್ವಾಂಟೆಡ್ ಮೆಸೇಜಸ್ಸು ದಯವಿಟ್ಟು ಮಾಡಬೇಡಿ. ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಖಂಡಿತವಾಗ್ಲೂ ಬೇಡ. ಮತ್ತೆ ಇನ್ನೊಂದು ವಿಡಿಯೋ ಇದರಲ್ಲಿ ಫುಲ್ಲು ಕ್ಲಾರಿಫೈ ಆಗುತ್ತೆ, ಕಂಪ್ಲೀಟ್ ಕ್ಲಾರಿಫೈ ಆಗುತ್ತೆ. ಚಾನಲ್ ಇದೆ, ದಯವಿಟ್ಟು ಚಾನಲ್ನ ಒಂದು ದಿನ ಎಲ್ಲ ಕೂತ್ಕೊಂಡು ನೋಡಿ ಸಮಾಧಾನವಾಗಿ ನೋಡಾದ ನಂತರ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಆಮೇಲೆ ಅಷ್ಟೇ ಮಾಡಬೇಕು. ಸುಮ್ಮನೆ ಯಾರು ಮಾಡಬೇಡಿ. ಈ ವಿಡಿಯೋ ಅಪ್ಲೋಡ್ ಆಗುತ್ತಲ್ಲ, ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಬರುತ್ತೆ. ಅದ್ರ ಕೆಳಗಡೆನೆ ಬಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಕ್ವಶನ್ ಬಂದಿತ್ತು, ಮಂಡ್ಯ DCC ಬ್ಯಾಂಕಲ್ಲಿ ಎಷ್ಟು ಕ್ವಶನ್ ಬಂದಿತ್ತು, ಕೊಡಗಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಎಷ್ಟು ಜನ ಸೆಲೆಕ್ಷನ್ ಆದರು, ಮಂಡ್ಯ, ಚಿಕ್ಕಮಂಗ್ಳೂರು, ಕೊಡಗು, ಆಮೇಲೆ ಬೆಂಗಳೂರು DCC ಬ್ಯಾಂಕಲ್ಲಿ ಆಗಿತ್ತಲ್ಲ, ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕು, ಅದರಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಜಮಖಂಡಿಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಆಮೇಲೆ ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಆಗಿತ್ತಲ್ಲ, ಅದರಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಎಲ್ಲ ಪ್ರತಿಯೊಂದೂ ವಿತ್ ಪ್ರೂಫ್ ಹಾಕಿದ್ದೀವಿ. ಏನಂತ ಹಾಕಿದ್ದೀವಿ? ವಿತ್ ಪ್ರೂಫು. ಈ ನಿಮ್ಮ ಕೈಯಲ್ಲಿ ಇದೆಯಲ್ಲ, ನೋಟ್ಸ್ ತೊಗೊಂಡಿದ್ದೀರಲ್ವ, ಅದೇ ನೋಟ್ಸ್ದು ಸ್ಕ್ರೀನ್ಶಾಟ್ಸ್ನ ಹೊಡೆದು ಹಾಕಿದ್ದೀವಿ. ಅಥೆಂಟಿಕೇಟೆಡ್ ನೋಟ್ಸು ನಮ್ಮಲ್ಲಿ ಇರ್ತಕ್ಕಂಥದ್ದು ಅಥೆಂಟಿಕೇಟೆಡ್ ನೋಟ್ಸು. ಕೋಆಪರೇಟಿವ್ ಹೇಳಿದ್ನಲ್ಲ, 3000 ಕ್ವಶನ್ ಬ್ಯಾಂಕ್ ಎಲ್ಲೂ ಅವೈಲಬಲ್ ಇಲ್ಲ. ಅಥೆಂಟಿಕೇಟೆಡ್ ಪಕ್ಕ ಒಂದೊಂದನ್ನು 10 ಸತಿ ಚೆಕ್ ಮಾಡಿ ನೀಟಾಗಿ ಮಾಡಿ ಬಿಟ್ಟಿದ್ದೀವಿ. ಪಕ್ಕ ಅಂದರೆ ಪಕ್ಕ ನೋಟ್ಸ್ ಇದೆ ಇಲ್ಲಿ. ಇದು ಸಕ್ಸಸ್ ಆಗಿರ್ತಕ್ಕಂಥ, ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದು. ಅರ್ಥ ಆಗ್ತಿದೆಯಲ್ಲ? ಚಿಕ್ಕಮಂಗ್ಳೂರು DCC ಬ್ಯಾಂಕಲ್ಲಿ, ಮಂಡ್ಯ DCC ಬ್ಯಾಂಕು, ಕೊಡಗು DCC ಬ್ಯಾಂಕು, ನಿಮ್ಮ ಬೆಂಗಳೂರ್ದು ಜಮಖಂಡಿ DCC ಬ್ಯಾಂಕು, ಇವೆಲ್ಲ ಕಡೆ ಎಲ್ಲೆಲ್ಲಿ ಕಾಲಾಗಿದ್ದಾವೆ ಅಲ್ಲೆಲ್ಲ ಹೈ ಲೆವೆಲಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಯರ್ ಆಗಿದೆ. ಇಟ್ಸ್ ಎ ವೆರಿ ಕ್ಲಿಯರ್. ನೋಟ್ಸು ನಿಮ್ಮ ಕೈಯಲ್ಲೇ ಇದೆ. ಅದೇ ನೋಟ್ಸಿಂದ ಫೋಟೋಸ್ ತೆಗೆದು ಹಾಕಿರ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಯಾವುದೇ ರೀತಿಯಾದ ಕ್ವಶನ್ಸು ಕೇಳಬಾರ್ದು. ಇಟ್ಸ್ ಎ ವೆರಿ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಅನ್ವಾಂಟೆಡ್ ಮೆಸೇಜಸ್ಸು ಮಾಡಬಾರ್ದು. ಕ್ಲಿಯರ್ ಆಗ್ತಿದೆಯಲ್ಲ? ಈ ವಿಡಿಯೋ ಓಪನ್ ಮಾಡಬೇಕು, ಯಾರಿಗೆ ಅವಶ್ಯಕತೆ ಇರೋವಂಥವ್ರು ವಿಡಿಯೋ ಓಪನ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಬೇಕು, ಅಲ್ಲೆಲ್ಲ ದಾಖಲೆ ಇರುತ್ತೆ. ವಿಡಿಯೋಸಲ್ಲಿ ಪ್ರತಿಯೊಂದು ಕ್ಲಿಯರ್ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ವಿತ್ ಪ್ರೂಫ್ಸು. ನೋಡ್ಕೋಬೇಕು. ನೋಟ್ಸ್ ಕ್ವಾಲಿಟಿ ಅಲ್ಲೇ ಗೊತ್ತಾಗುತ್ತೆ, ಯಾವ ರೇಂಜ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಅಂತ ಅಲ್ಲೇ ಕಣ್ಣೆದುರುಗಡೆನೆ ಕಾಣುತ್ತೆ. ಅಲ್ಲಿ ಕಾನ್ಸ್ಟಿಟ್ಯೂಷನಿಂದ ಎಷ್ಟು ಕ್ವಶನ್ಸ್ ಬಂದಿತ್ತು, ಕಾನ್ಸ್ಟಿಟ್ಯೂಷನಿಂದ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ 25ಕ್ಕೆ 23 ಕ್ವಶನ್ಸ್ ಬಂದಿತ್ತು, ಜಮಖಂಡಿ ಔಟ್ ಆಫ್ ಔಟ್ ಬಂದಿತ್ತು, ನಿಮ್ಮ ನಿನ್ನ ಹಳೆವೆಲ್ಲನೂ ಎಲ್ಲ ಔಟ್ ಆಫ್ ಔಟ್ ಬಂದಿರೋ, ಎಲ್ಲ ಔಟ್ ಆಫ್ ಔಟ್. ಅರ್ಥ ಆಗ್ತಿದೆಯಲ್ಲ? ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ, ಅಷ್ಟು ಅಚ್ಚುಕಟ್ಟಾಗಿದೆ. ಹೇಳ್ತೀನಿ, ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಇದಿಷ್ಟು ಓದಿದ್ರೆ 75 ಮಾರ್ಕ್ಸು ಫುಲ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಕಂಪ್ಲೀಟ್ ಹೋಲ್ಡಿಂಗ್ ಬರುತ್ತೆ. ಸಿಲೆಬಸ್ಸು ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಬರುತ್ತೆ. ಯಾವ ರೇಂಜ್ಗೆ ತೆಗೆದಿದ್ದೀವಿ ಅಂದರೆ, ಎಲ್ಲೆಲ್ಲಿ ಸೋರ್ಸಸ್ಸು ಅದ್ಭುತವಾದಂಥ ಸೋರ್ಸಸ್ ಇದೆ ಅಷ್ಟೂ ಎತ್ತಿದ್ದೀವಿ. ಅಷ್ಟನ್ನು ಎತ್ತಿ ಒಂದು ಅದ್ಭುತವಾದಂಥ ನೋಟ್ಸ್ ಮಾಡಿರ್ತಕ್ಕಂಥದ್ದು. ಇನ್ನು ಕನ್ನಡ ನೋಟ್ಸ್ ಇದೆ, ಅವೈಲಬಲ್ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ. ಮುಂದೆ ಹೇಳ್ತಾ ಹೋಗ್ತೀನಿ. ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಿರ್ತೀರಾ, ಸುಮಾರು ಮೆಸೇಜಸ್ ಬಂದಿದ್ದಾವೆ. ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ ಜನವರಿ 15ನೇ ತಾರೀಕುವರೆಗೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಟೈಮ್ ಟೇಬಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಶಿಮೂಲ್ ಎಕ್ಸಾಮ್ದು ಎಕ್ಸಾಮಿನೇಷನ್ ಡೇಟ್ ಎಲ್ಲ ಹೇಳ್ತಾ ಇರೋದು. ನೀವು ಹಾಕ್ಕೋಬೇಕಾದಂಥ ಟೈಮ್ ಟೇಬಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಟೈಮ್ ಟೇಬಲ್ ಓದಲಿಕ್ಕೆ ಹಾಕೋತಕ್ಕಂಥ ಟೈಮ್ ಟೇಬಲ್, ವಿದ್ಯಾರ್ಥಿಗಳು ಓದಲಿಕ್ಕೆ ಹಾಕಿಕೊಳ್ತಕ್ಕಂಥ ಟೈಮ್ ಟೇಬಲ್. ಎಕ್ಸಾಮಿನೇಷನ್ಗೆ ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೋಬೇಕು. ಹಾಕ್ಕೊಂಡು ಓದಿದ್ರೇನೆ ಉದ್ಧಾರ ಆಗೋದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಎಕ್ಸಾಮಿನೇಷನ್ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಓದಿದ್ರೇನೆ ಉದ್ಧಾರ ಆಗೋದು. ಆ ಟೈಮ್ ಟೇಬಲ್ಲು ಜನವರಿ 15ಕ್ಕೆ ಲಾಸ್ಟ್ ಮಾಡಿರಿ. ಜನವರಿ 15 ಕಂಪ್ಲೀಟ್ ಸಿಲೆಬಸ್ಸು ರಿವಿಷನ್ ಆಗೋ ರೀತಿ, ಕಂಪ್ಲೀಟ್ ಎಂಟೈರ್ ಸಿಲೆಬಸ್ಸು ಫುಲ್ಲು ರಿವಿಷನ್ ಆಗೋ ರೀತಿ ಮುಗಿಸ್ಕೊಂಡಿರ್ರಿ. ಸೊ ಜನವರಿ 15 ನಂತರದಲ್ಲಿ ಇನ್ ಜನರಲ್ ಹೇಳಬೇಕು ಅಂದರೆ, ಎಕ್ಸಾಮಿನೇಷನ್ ನಿಮ್ಮ ಅಪ್ಲಿಕೇಶನ್ ಡೇಟ್ ಆದಮೇಲೆ ಒಂದು 2 ಮಂತ್ಸ್ ಗ್ಯಾಪ್ ಕೊಟ್ಟರೆ ಅದೇ ಜಾಸ್ತಿ. DCC ಬ್ಯಾಂಕ್ಸು ಅಂದಾಜಿನ ಮೇಲೆ ಹೇಳ್ಬೋದು ಒಂದು 20 ವರ್ಷದ ಅನುಭವ ಇದೆ. ಒಂದಿನ 2 ದಿನದ್ದಲ್ಲ, 20 years. 2006ಗೆ ನಾನು ಫೀಲ್ಡ್ಗೆ ಎಂಟರ್ ಆಗಿದ್ದು. 2006 ಫೆಬ್ರವರಿ 2ಗೆ ಫೀಲ್ಡ್ಗೆ ಎಂಟರ್ ಆಗಿರೋದು. ಅರ್ಥ ಆಗ್ತಿದೆಯಲ್ಲ? KPSCಲಿ 5-6 ಜಾಬ್ಸ್ ಆಗಿದ್ದಾವೆ. ನಿಮ್ಮ DCC ಬ್ಯಾಂಕ್ಸಲ್ಲೆಲ್ಲ KPSCಲಿ 5-6 ಜಾಬ್ಸ್ ಕ್ಲಿಯರ್ ಮಾಡೋದು ಅಂದರೆ ಅದ್ರದ್ದು ಯಾವ ರೇಂಜಲ್ಲಿ ಓದಿರ್ತೀವಿ ಅಂತ ಅಲ್ಲೇ ಗೊತ್ತಾಗುತ್ತೆ. 20 years ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ. ಅರ್ಥ ಆಗ್ತಿದ್ರೆ ನನ್ನ ಡೀಟೇಲ್ಸ್ ಬೇಕಿದ್ರೆ ಹಿಂದೆ ಹಳೆ ವಿಡಿಯೋಸಲ್ಲೆಲ್ಲ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಕೊಳ್ರಿ, ಕಂಪ್ಲೀಟ್ ಚೆಕ್ ಮಾಡ್ಕೊಳ್ರಿ.
ಅರ್ಥ ಆಗ್ತಿದೆಯಲ್ಲ? 2 ಸತಿ RFO ಮೇನ್ಸು, 2 ಸತಿ KS ಮೇನ್ಸು. ಇಷ್ಟು ನನ್ನ ಡೀಟೇಲ್ಸು. ಅರ್ಥ ಆಗ್ತಿದೆಯಲ್ಲ? 6 ಜಾಬ್ಸ್ ಕ್ಲಿಯರ್ ಆಗಿರೋದು, ಒಂದಲ್ಲ ಎರಡಲ್ಲ. ಓದ್ಕೊಳ್ಳಿ, ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಕ್ವಾಲಿಟಿ ಆಫ್ ನೋಟ್ಸು, ಕ್ವಾಲಿಟಿ ಮೇಂಟೈನ್, ಯಾವ ರೇಂಜ್ ಮೇಂಟೈನ್ ಮಾಡಿದೀವಿ ಅಂದರೆ ಅಚ್ಚುಕಟ್ಟಾಗಿ ಕೂತ್ಕೊಂಡ್ರಿ ಅಂದರೆ ಬರ್ತವೆ ಕ್ವಶನ್ಸ್. ಬಂದಿದ್ದಾವೆ, ಇಲ್ಲೆಲ್ಲ ವಿತ್ ಪ್ರೂಫ್ಸ್ ಹಾಕಿದೀವಲ್ಲ, ಬಂದಿದ್ದಾವೆ. ಅನ್ವಾಂಟೆಡ್ ಕ್ವಶನ್ಸು ಬರಬಾರ್ದು. ಅರ್ಥ ಆಗ್ತಿದೆಯಲ್ಲ? ಜನವರಿ 15ಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ಡೇಟ್ನ. ಜನವರಿ 15ಕ್ಕೆ ಎಲ್ಲ ಎಂಟೈರ್ ಸಿಲೆಬಸ್ ಕವರ್ ಆಗೋಂಗೆ ರೆಡಿ ಮಾಡ್ಕೊಳ್ಳಿ. ಅದರ ನಂತರದಲ್ಲಿ ನಿಮಗೆ ಎಷ್ಟು ದಿನ ಸಿಗುತ್ತೆ ಅದು ಪ್ಲಸ್ ಆಗುತ್ತೆ. ಗೊತ್ತಿಲ್ಲ ಯಾವಾಗ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆಯಾ ಸಂಸ್ಥೆಯ KPSC KEAದಾಗಲಿ ಯಾವುದಾದ್ರೂ ಆಗಿರಲಿ, ಆಯಾ ಸಂಸ್ಥೆಯ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಡೇಟ್ನ ಅನೌನ್ಸ್ ಮಾಡ್ಕೊಡ್ತಾರೆ. ಒಂದು ಅಂದಾಜ್ ಮೇಲೆ ಅಂದರೆ ಈ ಸಂಕ್ರಾಂತಿ ಒಳಗಡೆ ನಿಮ್ಮ ಎಕ್ಸಾಮಿನೇಷನ್ ಓದಿದ್ದು ಮುಗಿದಿರಲಿ, ಸೇಫರ್ ಸೈಡ್ ಮುಗ್ದಿರಲಿ. ತದನಂತರದಲ್ಲಿ ಏನೇ ಆದ್ರೂ ನಂಬರ್ ಆಫ್ ಟೈಮ್ ರಿವಿಷನ್ಸ್ಗೆ ಟೈಮ್ ಇಟ್ಕೊಳ್ರಿ. ಇದು ಸೇಫರ್ ಸೈಡ್, ಇದು ಕ್ಲಿಯರ್ ಸೇಫರ್ ಸೈಡು. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಅರ್ಥ ಆಗ್ತಾ ಇದೆಯಲ್ಲ? ಸಿಲೆಬಸ್ ಬಗ್ಗೆ ಪದೇ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸಿಲೆಬಸ್ ಬಗ್ಗೆ ಫಸ್ಟ್ ಕೋಆಪರೇಟಿವ್ನ ಓದ್ ಮುಗಿಸ್ರಿ. 50 ಮಾರ್ಕ್ಸ್ಗೆ ಇರುತ್ತೆ, 50 ಮಾರ್ಕ್ಸ್ಗೆ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸಿಲೆಬಸ್ ಬೇಕು ಅಂತಿದ್ದೀರಾ. ಸುಮಾರು ಜನ ಗೂಗಲ್ ಮಾಡ್ತಾ ಇದ್ದೀರಾ ಸಿಲೆಬಸ್ನ. ಗೂಗಲ್ನ ಯಾವುದೇ ಕಾರಣಕ್ಕೂ ಗೂಗಲ್ ಮಾಡಬಾರ್ದು. ಪದೇ ಹೇಳ್ತಾ ಇದ್ದೀನಿ. ಮೆಸೇಜಸ್ಸು ಲೆಕ್ಕವಿಲ್ದಂಗೆ ಮೆಸೇಜಸ್ ಬರ್ತಾ ಇದ್ದಾವೆ. ಗೂಗಲ್ ಮಾಡಬಾರ್ದು. ಅಫಿಷಿಯಲ್ ನೋಟಿಫಿಕೇಶನ್ ಇರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ಗೆ ಹೋದರೆ ಕ್ಲಿಯರಾಗಿ ಸಿಲೆಬಸ್ ಇರುತ್ತೆ. ಸಿಲೆಬಸ್ನ ಅತ್ಯಂತ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ, ಆಯ್ಕೆ ವಿಧಾನ ಅಂತ. ಅದು ನಿಮ್ಮ ಸಿಲೆಬಸ್ಸು. ಆ ಸಿಲೆಬಸ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ಅದೇ ಪ್ಯಾಟರ್ನ್ ಎಕ್ಸಾಮಿನೇಷನ್ ಬಂದಿರುತ್ತೆ. ಕ್ಲಿಯರ್ ಮಾಡ್ಕೋತೀರಾ, ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತೀರಾ, ಮುಂದೆ ಪ್ರೊಸೆಸ್ ನೋಡ್ಕೊಳ್ಳಿ. ಇದು ಪ್ರೊಸೀಜರ್. ಅರ್ಥ ಆಗ್ತಿದೆಯಲ್ಲ? ನೋಟ್ಸಲ್ಲಿ ಆಧುನಿಕ ಸಹಕಾರ ಚಳುವಳಿ ಉಗಮ ಕಂಪ್ಲೀಟ್ ಇನ್ ಡೆಪ್ತ್ ನೀಡ್ಸ್ ನೋಟ್ಸ್ ಇದೆ. ಸಹಕಾರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ, ಸಹಕಾರ ಸಂಘಗಳ ವಿಧ, ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು, ಸಹಕಾರ ಮಾರಾಟ ಸಂಘಗಳ ವ್ಯವಸ್ಥೆ, ಇದಿಷ್ಟರ ಡೆಪ್ತ್ ನೋಟ್ಸ್ ಇದೆ. ಕ್ಲಿಯರ್ ಆಗಿ ಡೆಪ್ತ್ ಅಂತ ಹೇಳ್ತಾ ಇದೀನಲ್ಲ, ಫುಲ್ ಡೆಪ್ತ್ ನೋಟ್ಸ್ ಇದೆ. ಇನ್ನು ಕ್ವಶನ್ ಬ್ಯಾಂಕು 3000+, ಇದು ಹಿಂದೆ ಬರ್ತಿದ್ದು 3000+ ಅಂತಾನೆ ಹೇಳ್ತೀನಿ. 3000+ ಕ್ವಶನ್ಸು. ಯಾವ ರೇಂಜ್ಗೆ ಹೋಲ್ಡಿಂಗ್ ಬರುತ್ತೆ ಅಂದರೆ ನಿಮಗೆ ಹೇಳಿದ್ನಲ್ಲ, ಮೋಸ್ಟ್ ರಿಪೀಟೆಡ್, ಎಲ್ಲ ರಿಪೀಟೆಡ್ ಕ್ವಶನ್ಸೇ ಇರೋದು ಇದರಲ್ಲಿ. ಎಲ್ಲ ರಿಪೀಟೆಡ್ ಕ್ವಶನ್ಸೇ. ಈ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ಸ್ ಬಂದಿರೋ ಪ್ಯಾಟ್ರನ್ ಸಮೇತ ಹಾಕಿದೀವಿ. ಅದು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ನೋಟ್ಸಿನ ಕ್ವಾಲಿಟಿ ಅಲ್ಲಿ ಗೊತ್ತಾಗುತ್ತೆ. ನೋಟ್ಸಿನ ಕ್ವಾಲಿಟಿ, ಕ್ವಶನ್ಸ್ ಬಂದಿರಬೇಕು. ಯಾವ ನೋಟ್ಸ್ ಓದ್ತೀವಿ ಅದರಲ್ಲಿ ಎಷ್ಟು ಕ್ವಶನ್ ಬಂದಿದ್ದಾವೆ ಅನ್ನೋದ್ರ ಮೇಲೆ ನೋಟ್ಸ್ ಕ್ವಾಲಿಟಿ ಚೆಕ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಯಾವ್ಯಾವ ಬ್ಯಾಂಕ್ ಕಾಲಾಗಿದ್ದಾವೆ: ಮಂಡ್ಯ, ಚಿಕ್ಕಮಂಗ್ಳೂರು, ಕೊಡಗು, ನಿಮ್ಮ ದಕ್ಷಿಣ ಕನ್ನಡ, ಶಿರ್ಸಿ ಅರ್ಬನ್ ಕೋಆಪರೇಟಿವ್, ಬೆಂಗಳೂರ್ದು, ಅಪೆಕ್ಸ್ ಮರ್ತ್ಬಿಟ್ಟಿದ್ದೆ, ಅಪೆಕ್ಸು, ಆಮೇಲೆ ನಿಮ್ಮ ಜಮಖಂಡಿದು. ಇಷ್ಟರಲ್ಲೂ ಹೈ ಲೆವೆಲಲ್ಲಿ, ತುಂಬ ಹೈ ಲೆವೆಲಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. 100 ಜನ ಹೇಳಿದ್ನಲ್ಲ, ಎಲ್ಲ ಸುಮಾರು ಜನ ಸೆಲೆಕ್ಷನ್ ಆಗಿರುತ್ತೆ. ಎಲ್ಲ ದಾಖಲೆ ಸಮೇತ ಇದೆ. ಯಾರಿಗೆ ಬೇಕು ನೋಟ್ಸು ತಗೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ನಮ್ಮ ನೋಟ್ಸ್ನ ಲೈನ್ ಟು ಲೈನ್ ಓದಬೇಕು. ಪದೇ ಹೇಳ್ತಾ ಇದ್ದೀನಿ, ನೋಟ್ಸ್ನ ಲೈನ್ ಟು ಲೈನ್ ಓದಿ. ದಯವಿಟ್ಟು ಲೈನ್ ಟು ಲೈನ್ ಓದಿ. ಯಾರ್ಯಾರು ಪರ್ಚೇಸ್ ಮಾಡಿದ್ದೀರಾ ಲೈನ್ ಟು ಲೈನ್ ಓದಿ. ಮೋಸ್ಟ್ ಕ್ವಶನ್ಸ್ ರಿಪೀಟ್ ಆಗ್ತವೆ. ಲೈನ್ ಟು ಲೈನ್ ಓದಿ. ಕ್ಲಿಯರ್ ಕಟ್ಟಾಗಿ ಎಷ್ಟು ಹೆವಿ ಇದೆ ನೋಟ್ಸು, ಹೆವಿ ಇದೆ. ನೀಟಾಗಿ ಲೈನ್ ಟು ಲೈನ್ ಓದಿ. ಅರ್ಥ ಆಗ್ತಾ ಇದೆಯಾ? ಕ್ವಶನ್ ಬ್ಯಾಂಕ್ ಇದೆ, ಒಂದು 3000 ಕ್ವಶನ್ ಬ್ಯಾಂಕ್ ಇದೆ. ಬ್ಯಾಂಕಿಂಗು ಲೆಕ್ಕ ಪರಿಶೋಧನೆ ಇದೆ. 1959 ಆ್ಯಕ್ಟು ಹ್ಯಾಂಡ್ ರಿಟನ್ ಇದೆ. ಹ್ಯಾಂಡ್ ರಿಟನ್ ಏಕೆಂದರೆ ನಿಮ್ಮ ಕನ್ನಡ ಇದು ಬರ್ತಲ್ಲ, ಲಾ ಜನರಲ್ಸ್ ಬರ್ತಾವಲ್ಲ, ಅದರದ್ದು ಕಾಂಪ್ಲಿಕೇಟೆಡ್ ಬುಕ್ನ ಸಿಂಪ್ಲಿಫೈ ಮಾಡಿ ಬರ್ತಿದ್ವಿ. ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ಮೆನ್ಷನ್ ಮಾಡಿದ್ವಿ. ಎಲ್ಲ ಓದ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಎಲ್ಲ ಓದಿ ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲಿ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟ್ ಆಗ್ತಕ್ಕಂಥವನ್ನ ಮೆನ್ಷನ್ ಮಾಡಿದ್ವಿ. 97th ಅಮೆಂಡ್ಮೆಂಟ್ ಇದೆ. KMF ರಿಲೇಟೆಡ್ ನೋಟ್ಸ್ ಇದೆ. ಇಷ್ಟು ನಿಮ್ಮ ಕೋಆಪರೇಟಿವ್ ಇನ್ ಡೆಪ್ತ್ ನೋಟ್ಸು. ಫುಲ್ ಡೆಪ್ತ್ ನೋಟ್ಸು ಇಷ್ಟಿದೆ. ಆಗ್ತಾ ಇದೆಯಲ್ಲ? ಬ್ಯಾಂಕಿಂಗ್ ಅಂದರೆ ಇದೇ ಸಪ್ರೇಟ್ ಒಂದು ಬಂಡಲ್ ಆಗುತ್ತೆ. ಆಮೇಲೆ ನಿಮ್ಮ KMF ಅಂದರೆ ಇದೇ ಸಪ್ರೇಟ್ ಆಗುತ್ತೆ, ಬಂಡಲ್ ಆಗುತ್ತೆ. 1959 ಆ್ಯಕ್ಟ್ ಅಂದರೆ ಇದೇ ಸಪ್ರೇಟ್ ಬಂಡಲ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಯಾರ್ಯಾರು ತೊಗೊಂಡಿರ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ. ಇದು ಕ್ವಾಲಿಟಿನ ಚೆಕ್ ಮಾಡಬೇಕು ಅಂದರೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡ್ಕೋಬೇಕು. ಬೇರೆ ಅನ್ವಾಂಟೆಡ್ ಮೆಸೇಜಸ್ಸು ಮಾಡಬಾರ್ದು. ಎಲ್ಲ ಇದೆ, ಪ್ರತಿಯೊಂದು ಇದೆ, ನೋಡಬೇಕು. ತದನಂತರದಲ್ಲಿ ಬೇಕು ಅಂದ್ರೆ ಅಷ್ಟೇ ಮೆಸೇಜ್ ಮಾಡಬೇಕು. ಬೇಡ ಅಂದರೆ ನಿಮ್ಮಲ್ಲೇ ನೋಟ್ಸ್ ಸಫಿಷಿಯೆಂಟ್ ಇದ್ದರೆ ಕೂತ್ಕೊಂಡು ಅದರಲ್ಲೇ ಓದ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನೀವು ಅದರಲ್ಲೇ ಸಕ್ಸಸ್ ಅದರಲ್ಲೇ ಆಗಿ ಒಳ್ಳೇದು. ಅರ್ಥ ಆಗ್ತಾ ಇದ್ರೆ ಯಾರಿಗೆ ಬೇಕಿದೆ ಅವರಷ್ಟೇ ಮಾಡಿ. ನೆಕ್ಸ್ಟ್, ಇದು ಕಳಿಸಿರ್ತಕ್ಕಂಥದ್ದು ದಾಖಲೆಗಳು. ಪದೇ ಹೇಳ್ತಾ ಇದ್ದೀನಿ, ಇಲ್ಲೇ ಇದೆ. ಮತ್ತೆ ಮೆಸೇಜಸ್ ಮಾಡಬಾರ್ದು.
ಮಾಡಕ್ ಹೋಗ್ಬಾರ್ದು ಅಂದ್ಮೇಲೆ ಮಾಡಬಾರ್ದು. ಪೇ ಆನ್ ಡೆಲಿವರಿ ಇದೆಯಾ ಅಂತ ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದೇ ಮೆಸೇಜ್ ಇಂದ ಉಪಯೋಗ ಇಲ್ಲ. ಇಲ್ಲಿ ಕಳಿಸ್ತಾ ಇದೆಯಲ್ಲ, ತಲೆ ಬಿಸಿ ಎದ್ದೋಗುತ್ತೆ. 1000 ಜನಕ್ಕೆ ರಿಪ್ಲೈ ಮಾಡ್ಬೇಕು ಅಂದ್ರೆ ಅದಾಗೋ ಕಥೆಯಲ್ಲಿ. ಅದಕ್ಕೋಸ್ಕರನೇ ರಿಪ್ಲೈಗಳು ಮಾಡೋದಿಲ್ಲ ನಾನು. ಈ 1000 ಜನಕ್ಕೆ ಅಂದ್ರೆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸುಮಾರು ರಿಪ್ಲೈಗಳು ಮಾಡಕ್ಕೆ ಹೋಗೋದಿಲ್ಲ. ಇಲ್ಲಿ ಕ್ಲಿಯರ್ ಆಗಿದೆ ಇದು. ಇಟ್ಸ್ ಕ್ಲಿಯರ್ 3 ಡಿಗ್ರಿ ಓದಿರ್ತೀರ, ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸುಮಾರು ಜನಕ್ಕೆ, ಎಷ್ಟು ಜನಕ್ಕೆ, ಒಂದು 2-3 ದಿನದ ಇದು ಕಳಿಸಿರೋದು ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಫ್ರೆಶ್ ಆಗಿ ಹೋಗಿರ್ತಕ್ಕಂಥವು ಇಲ್ಲೇ ಇದಾವೆ. ಇವೆಲ್ಲ ಹೋಗಿರ್ತಕ್ಕಂಥವು. ನಮಗೆ ನಿಮ್ಮ ಯಾವ್ದಿದು ನಿಮ್ದು ಇದು ಬರುತ್ತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸ್ಗೆ ಹೋಗಿ ಸ್ಪೀಡ್ ಪೋಸ್ಟ್ ಮಾಡಿ ಅಂತ ಒಂದು ಪಾರ್ಸಲ್, ಕಂಪ್ಲೀಟ್ ಪ್ಯಾಕ್ಡ್ ಆಗಿರ್ತಕ್ಕಂಥ ಪಾರ್ಸಲ್ ನೋಟ್ಸ್ನ ಕೊಟ್ರೆ ಅವ್ರು ಈ ರೀತಿಯಾದಂಥ ಅಕ್ಲಾಜ್ಮೆಂಟ್ ಕೊಡ್ತಾರೆ. ನಮಗೆ ದುಡ್ಡು ಇಸ್ಕೋತಾರೆ. ಪೋಸ್ಟಲ್ ಚಾರ್ಜಸ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಯಾರು ಮಾಡೋದಿಲ್ಲ. ಪೋಸ್ಟಲ್ದು ಚಾರ್ಜಸ್ ಇರುತ್ತೆ. ಸ್ಪೀಡ್ ಪೋಸ್ಟ್ ಮಾಡಿದ್ರೆ 100-200 ಎಷ್ಟೋ ತಗೋತಾರೆ. ಅದು ತಗೊಂತಾರೆ, ಚಾರ್ಜ್ ಮಾಡಿ ಈ ಅಕ್ಲಾಜ್ಮೆಂಟ್ ಕೊಡ್ತಾರೆ. ನಮಗೆ ಈ ಅಕ್ಲಾಜ್ಮೆಂಟ್ ಬಿಟ್ಟರೆ ಬೇರೆ ಯಾವುದೇ ದಾಖಲೆಗಳು ನನ್ನ ಹತ್ರ ಇರೋದಿಲ್ಲ. ಇರೋದೇ ಇದೇ ದಾಖಲೆ. ಇದರಲ್ಲಿ ಒಂದು ನಂಬರ್ ಬರುತ್ತೆ, EK ಅಂತ ಪ್ರಾರಂಭ ಆಗುತ್ತೆ. EK ಸಮಥಿಂಗ್ ಏನೋ ಒಂದು ಏನೋ ಇರುತ್ತೆ, ನಂಬರಿಂಗ್ ಇರುತ್ತೆ. EK ಅಂತ ಸ್ಟಾರ್ಟ್ ಆಗುತ್ತೆ. ಇದನ್ನ ಟ್ರ್ಯಾಕ್ ಮಾಡಿ ಅಂತಾನೆ ಹೇಳ್ತಾರೆ. ನಮ್ಗೆ ಈ ದಾಖಲೆ ಬೇಕು ಅಂದ್ರೆ ಟ್ರ್ಯಾಕ್ ಮಾಡಿದ್ರೆ ನಿಮ್ಮ ನೋಟ್ಸ್ ಎಲ್ಲಿದೆ ಅಂತ ಕ್ಲಿಯರ್ ಕಟ್ ಆಗಿ ಅದು ತೋರಿಸ್ತಾ ಇರುತ್ತೆ. ಇದೇ ಜಾಗದಲ್ಲಿ ಇದೆ ನೋಟ್ಸು ಅಂತ ತೋರಿಸ್ತಾ ಇರುತ್ತೆ. ಇದನ್ನ ಎಲ್ಲರೂ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ನೋಟ್ಸ್ ಯಾವ ತರ ಇದೆ. ಇದು ಜೆರಾಕ್ಸ್ ನೋಟ್ಸ್. ಇದು ಕ್ಲಿಯರ್ ಕಾಣಿಸ್ತಾ ಇದೆ. ಇದು ಕನ್ನಡ, ಇದು ಕಾನ್ಸ್ಟಿಟ್ಯೂಷನ್, ಇದು ಕೋಆಪರೇಟಿವ್ ನೋಟ್ಸ್. ಅರ್ಥ ಆಗ್ತಿದೆಯಲ್ಲ. ಇದು ಕನ್ನಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡ್ರಿ. ಈ ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕನ್ನಡ, ಇದು ಕೋಆಪರೇಟಿವ್, ಇದು ಕಾನ್ಸ್ಟಿಟ್ಯೂಷನ್ ನೋಟ್ಸ್. ಎಲ್ಲ ಜೆರಾಕ್ಸ್ ನೋಟ್ಸ್ ಕಳಿಸ್ತಾ ಇರೋದೆಲ್ಲ ಜೆರಾಕ್ಸ್ ಮೆಟೀರಿಯಲ್ಸ್. ಅರ್ಥ ಆಗ್ತಾ ಇದೆಯಲ್ಲ. ನೆಕ್ಸ್ಟ್ ಇದು ನೋಟ್ಸ್ ಇರ್ತಕ್ಕಂಥ ಟೈಪ್ಡ್ ಕಾಪಿ. ಇದು ಟೈಪ್ಡ್ ಕಾಪಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಟ್ಸ್, ಇಲ್ಲೇ ಕಾಣಿಸ್ತಾ ಇದೆ. ಸುಮಾರು ಜನ ಮತ್ತೆ ನೋಟ್ಸ್ ಹಾಕಿ ಅಂತ ಪದೇ ಕೇಳ್ತಿರ್ತೀರಾ. ಇಲ್ಲೇ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಪ್ರತಿಯೊಬ್ಬರಿಗೂ ಹಾಕ್ಬೇಕು ಅಂದ್ರೆ ತುಂಬಾ ಬಿಸಿ ಇರ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ. ಟೈಮ್ ಸಿಗೋದೇ ಕಡಿಮೆ ನಮ್ಗೆ. ಎಲ್ಲೋ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಪಕ್ಕಾ ನಾಲೆಡ್ಜ್ ಇದೆ. 100% ಪಕ್ಕಾ ನಾಲೆಡ್ಜ್ ಇರೋದ್ರಿಂದ ಹೇಳಿದ್ನಲ್ಲ, 20 ವರ್ಷದ ಅನುಭವ ಇರೋ ಕಾರಣದಿಂದಾಗಿ 2006ನೇ ಇಸ್ವಿಲಿ ಈ ಫೀಲ್ಡ್ ಬಂದಿರೋದು. ಹೇಳಿದ್ನಲ್ಲ ಎಷ್ಟು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ ಅಂತ. KPSCಲಿ ಇಲ್ಲೆಲ್ಲ, KPSCಲಿ ಕ್ಲಿಯರ್ ಆಗಿರೋದು. ಸೊ ಅದಕ್ಕೋಸ್ಕರ ಮಾಡಿರ್ತೀವಿ, ಒಂದು ಅದ್ಭುತವಾದಂಥ ನೋಟ್ಸ್ನ ಮಾಡಿರ್ತೀವಿ. ಆ ನೋಟ್ಸ್ನ ಯುಟಿಲೈಸ್ ಮಾಡ್ಕೊಡ್ರಿ, ಓದ್ರಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ರಿ, ಒಳ್ಳೇದಾಗುತ್ತೆ. ಈ ಸ್ಟ್ರಕ್ಚರಲ್ಲಿ ಇದೆ ನೋಟ್ಸ್. ಟೈಪ್ಡ್ ಕಾಪಿ ಈ ತರ ಇದೆ. ಟೈಪಿಂಗಿಗೆ ಚಾರ್ಜಸ್ ತಗೋತಾರಮ್ಮ. ಟೈಪ್ ಮಾಡೋರು ಯಾರು ಫ್ರೀಯಾಗಿ ಮಾಡಲ್ಲ, ಹೇಳ್ತಾ ಇದೀನಿ. ಟೈಪಿಂಗ್ ಚಾರ್ಜಸ್ ತಗೊಂಡು ಟೈಪ್ ಮಾಡ್ಕೊಡ್ತಾರೆ. ಇದು ಹ್ಯಾಂಡ್ ರಿಟನ್ ನೋಟ್ಸ್. 1959 ಆಕ್ಟ್. ಸುಮಾರು ಜನ ಕೇಳ್ತಾ ಇದ್ರಿ 1959 ಆಕ್ಟ್ ಯಾವ ತರ ಇದೆ ಹ್ಯಾಂಡ್ ರಿಟನ್, ಶೀಟ್ ಹಾಕಿ ಅಂತ. ಪ್ರತಿಯೊಬ್ಬರಿಗೂ ಶೀಟ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲೇ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಅವಶ್ಯಕತೆ ಇದ್ರೆ ತಗೊಂಡು ಓದಿ ನೀಟಾಗಿ. ಪ್ರತಿಯೊಂದು ಎಕ್ಸಾಮಿನೇಷನ್ಗೆ ಏನೇನು ಬರುತ್ತೋ ಅಚ್ಚುಕಟ್ಟಾಗಿ ಎಲ್ಲ ಯಾವ್ಯಾವ ಬರ್ತವೆ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ಬರ್ತಿದೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ ಓದೋದು ತುಂಬಾ ಕಷ್ಟ. ಕಾನ್ಸ್ಟಿಟ್ಯೂಷನ್ ಇದು ಜ್ಞಾಪನಕ್ಕೆ ಇಟ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಯಾವ್ಯಾವ್ದು ಇಂಪಾರ್ಟೆಂಟು ಅದನ್ನ ನೋಡಿ. 10 ಮಾರ್ಕ್ಸ್ ಕಡ್ಡಾಯವಾಗಿ ಬರುತ್ತೆ ಅಂತಾನು ಹೇಳಿದೀನಿ. 10 ಮಾರ್ಕ್ಸ್ ತೆಗಿತಾರೆ ಅಂತ. ಇದು ಬ್ಯಾಂಕಿಂಗ್ದು ಕೇಳ್ತಾ ಇದ್ರಿ. ಬ್ಯಾಂಕಿಂಗ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬ್ಯಾಂಕಿಂಗ್ ನೋಟ್ಸ್. ಈ ಮಾದರಿಲಿ ಇದೆ. ಈ ಮಾದರಿಲಿ ಎಂಟೈರ್ ನೋಟ್ಸ್ ಈ ತರ ಇದೆ. ಇದು ಕ್ವಶನ್ ಬ್ಯಾಂಕ್ ಯಾವ ತರ ಇದೆ ಅಂತ ಕೇಳ್ತಾ ಇದ್ರಿ. ಇಲ್ಲಿದೆ ಕ್ವಶನ್ ವಿತ್ ಆನ್ಸರ್. 3000 ಪ್ಲಸ್ ಕ್ವಶನ್ಸ್ ಇದಾವೆ. 3000 ಪ್ಲಸ್ ಕ್ವಶನ್ಸ್ ಮಾಡೋದು ತಮಾಷೆ ಅಲ್ಲ. ಎಲ್ಲ ಕ್ವಶನ್ಸ್ ಸುಮಾರು ಸತಿ ನೋಡಿ ಪಕ್ಕಾ ಇದ್ ಮಾಡಿದೀನಿ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಸಬ್ಜೆಕ್ಟ್ ಎಕ್ಸ್ಟ್ರೀಮ್ ಗ್ರಿಪ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದು ಕನ್ನಡ ಯಾವ ರೀತಿ ಕಂಡುಹಿಡಿಯುವ ವಿಧಾನವನ್ನ ಸೇರಿಸಿದೀವಿ. ಅರ್ಥ ಆಗ್ತಾ ಇದೆಯಾ? ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ? ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದು ನೋಡಿ. ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿವರೆಗೂ ಇಲ್ಲ. ಯಾವ ರೀತಿ ಕಂಡುಹಿಡಿಬೇಕು KPSCಲಿ ಇದು ನಿಮ್ಮ DCC ಬ್ಯಾಂಕ್ ನೋಟ್ಸ್ ಅಲ್ಲ, ಇದು KPSC ಮಾಡಿರ್ತಕ್ಕಂಥ ನೋಟ್ಸ್. ಅರ್ಥ ಆಗ್ತಿದ್ಯಾ? ಯಾವ ರೀಜನ್ ಅಲ್ಲಿ ಕ್ವಶನ್ ತೆಗಿತಾರೆ KPSC ಅವರು, ಯಾವ ರೀಜನ್ ಅಲ್ಲಿ, ಇದೇ ರೀಜನ್ ಅಲ್ಲಿ ಕ್ವಶನ್ ಬರುತ್ತೆ. ಅದಕ್ಕೆ ಒಂದು ಕೋಡು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಶಾರ್ಟ್ ಕಟ್ ಟ್ರಿಕ್. ಇಷ್ಟೂನು ವ್ಯಾಕರಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ವ್ಯಾಕರಣದಲ್ಲಿ
ಇಷ್ಟು ಇಂಟ್ರೊಡ್ಯೂಸ್ ಆಗಿದೆ. ವ್ಯಾಕರಣ ಬರುತ್ತಲ್ಲ, ಬಿಗಿನಿಂಗ್ ಅಕ್ಷರಗಳ ಪ್ರಾರಂಭ, ಇಲ್ಲಿಂದ ವರ್ಣಮಾಲೆಯಿಂದ ಪ್ರಾರಂಭ ಆದ್ರೆ ಛಂದಸ್ಸುವರೆಗೂ ವ್ಯಾಕರಣ ಅಂತೇಳಿ ಕರೀತಾರೆ. ಆ ವ್ಯಾಕರಣದಲ್ಲಿ ಪ್ರತಿಯೊಂದೂ ಇದೇ ತರ ನೆನಪಿನಲ್ಲಿ ಇಡುವ ವಿಧಾನದ ಸಮೇತ ಹೇಳಿದೀವಿ. ಹಿಂಗೆ ಓದ್ಬೇಕು, ಇದೇ ಓದ್ಬೇಕು ಅಂತ. ಕನ್ನಡ ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಇದ್ದಾಗಿರೋ ಕಾರಣದಿಂದಾಗಿ ಅದ್ಭುತವಾದಂಥ ನೋಟ್ಸ್ ಪ್ರಿಪೇರ್ ಮಾಡಿ 95 ಆಗಿತ್ತಮ್ಮ. FD ಅಲ್ಲಿ 95 ಆಗಿತ್ತು. ಸೊ ಅದೇ ನೋಟ್ಸಿಂದ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಇದು. ಅರ್ಥ ಆಗ್ತಾ ಇದೆಯಾ? ಅದೇ ನೋಟ್ಸಿಂದ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು, ಹಳೆ ನೋಟ್ಸಿಂದ, ತುಂಬ ಹಳೆ ನೋಟ್ಸಿಂದ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಹೋಗಿ, ಅವಶ್ಯಕತೆ ಇದ್ರೆ ತಗೊಂಡು ಹೋಗಿ. ನೋಡಿ, ಇಲ್ಲಿದೆ KPSCಲಿ ಈ ವಿವರಣಾತ್ಮಕ ಕ್ವಶನ್ಗಳು ಕೇಳ್ತಾರೆ. ಇದೇ ತರ ಹೋಗಿದೆ. ಪ್ಲುತ ಸ್ವರ ಕಂಡುಹಿಡಿಯುವ ವಿಧಾನ ಎಲ್ಲ ಪ್ರತಿಯೊಂದನ್ನು ಇದೇ ತರ ಇದೆ. ಸಿಂಪ್ಲಿಫೈ ಮಾಡಿದೀವಿ. ಕಂಪ್ಲೀಟ್ ಕನ್ನಡ ಸಿಂಪ್ಲಿಫೈ ಇದೆ. ಅರ್ಥ ಆಗ್ತಿದೆಯಾ? ಅಷ್ಟು ಕಾಂಪ್ಲಿಕೇಟೆಡ್ ಇರ್ತಕ್ಕಂಥ ಬುಕ್ಸ್, ಸುಮಾರು ಬುಕ್ಸ್ನ ಇಟ್ಕೊಂಡು ಇದನ್ನ ತುಂಬಾ ಸ್ಟ್ಯಾಂಡರ್ಡ್ ಆಥರ್ಸ್ನ ಇಟ್ಕೊಂಡು ಇದನ್ನ ನೋಟ್ಸ್ ಪ್ರಿಪೇರ್ ಮಾಡಿ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿರ್ತಕ್ಕಂಥ ನೋಟ್ಸ್ ಇದು. ಅರ್ಥ ಆಗ್ತಾ ಇದೆಯಲ್ಲ? ಕಾನ್ಸ್ಟಿಟ್ಯೂಷನ್ ಯಾವ ತರ ಇದೆ ಅಂತ ಕೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಇಲ್ಲೇ ಇದೆ. ಕಾನ್ಸ್ಟಿಟ್ಯೂಷನ್ದು ಫ್ರಂಟ್ ಶೀಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ನ ಬರ್ದಿದ್ದೀನಿ, ಪ್ಲಸ್ ಕೋರ್ ಏರಿಯಾಸ್ ಯಾವ ಕ್ವಶನ್ಗಳು ಬರಬಹುದು. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಸರ್ ಫಸ್ಟ್ ಶೀಟ್ ಅಲ್ಲಿ ಬರ್ದಿದ್ದೀರಲ್ಲ ಏನದು ಅಂತ. ಅದು ರಾಕೆಟ್ ಸೈನ್ಸ್ ಅಲ್ಲಮ್ಮ, ಅದು ಬರ್ದಿರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಿಡಿಕ್ಷನ್. ಇಂತಿಂತ ಏರಿಯಾಗಳು ಕ್ವಶನ್ಸ್ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತ. ಅರ್ಥ ಆಗ್ತಿದೆಯಲ್ಲ? ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತೇಳಿ ಕರೀತಾರೆ ಅದನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತೇಳಿ ಕರೀತಾರೆ. ಪ್ಲಸ್ ಕೋರ್ ಏರಿಯಾಸ್ ಅಂತ ಸುಮಾರು ಜನ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಇಂಪಾರ್ಟೆಂಟ್ ಏರಿಯಾಸ್ನ ನಮ್ಮ ಟರ್ಮ್ಸ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟರ್ಮ್ಸ್ ಅಲ್ಲಿ ಕೋರ್ ಏರಿಯಾಸ್ ಅಂತೇಳಿ ಕರೀತಾರೆ. ಕೋರ್ ಏರಿಯಾಸು ಇಂತಿಂದ ಜಾಗದಲ್ಲಿ ಈ ಶೀಟ್ ಕ್ವಶನ್ಸ್ ಬಂದೇ ಬರಬೇಕು ಅಂತ ಇರ್ತದೆ. ಇದನ್ನ ಮೆನ್ಷನ್ ಮಾಡಿದ್ದೀನಿ. ಇದೇ ಪ್ರಿಡಿಕ್ಷನ್ ಮಾಡಿದ್ದು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ 23 ಕ್ವಶನ್ಸ್ ಬಂದಿತ್ತು. 25ಕ್ಕೆ ಎಷ್ಟು ಬಂದಿತ್ತು? 23 ಬಂದಿತ್ತು. ವಾಯ್ಸ್ ನೋಟ್ ಸಮೇತ ಇದೆ. ವಾಯ್ಸ್ ನೋಟ್ ಕಳಿಸಿದೆ ನಮ್ಮ ಹುಡುಗರು ಅಷ್ಟು ಜನಕ್ಕೆ. ಇದೇ ಕ್ವಶನ್ಸ್ ಹಿಂಗೆ ಬರ್ತವೆ ಓದ್ಕೊಳ್ಳಿ ಅಂತ. ಅದರಲ್ಲಿ 23 ಕ್ವಶನ್ಸ್ ಬಂದಿತ್ತು. ವಾಯ್ಸ್ ನೋಟ್ ಬೇಕಾದ್ರೆ ಯಾರಾದ್ರೂ ಸೆಂಡ್ ಮಾಡಿಸ್ಕೊಂಡು ಕೇಳ್ಕೊಬೋದು. ನಿಮ್ಮ ಹುಡುಗರು ಲಕ್ಷಾಂತರ ಜನ ಇದ್ದೀರಾ. ವಾಯ್ಸ್ ನೋಟ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನವರು ಪಾಠಶಾಲೆಯಿಂದ ಏನಾದ್ರು ವಾಯ್ಸ್ ನೋಟ್ ಬಂದಿತ್ತು, ಬಂದಿರಲೇಬೇಕು. ನಾನೇ ಕಳಿಸಿದ್ದೆ. ಆ ವಾಯ್ಸ್ ನೋಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೆ, ಇಂತಿಂಥ ಕ್ವಶನ್ಸೇ ಓದ್ಕೊಳ್ರಮ್ಮ, ಇದೇ ರೀಸನ್ ಅಲ್ಲಿ ಬರ್ತವೆ ಅಂತ. 25ಕ್ಕೆ 23 ಕ್ವಶನ್ಸ್ ಬಂದಿತ್ತು. ಜಮಖಂಡಿನಲ್ಲಿ 25ಕ್ಕೆ 25 ಬಂದಿತ್ತು. ಇನ್ನು ಹಳೆವೆಲ್ಲ ಔಟ್ ಆಫ್ ಔಟ್ ಬಂದಿದ್ದಾವೆ. ಅರ್ಥ ಆಗ್ತಿದೆಯಲ್ಲ? ಇದು ನೋಟ್ ಸ್ಟ್ರಕ್ಚರು, ಇದು ಓದೋ ರೀತಿ. ಕೋಆಪರೇಟಿವ್ನ ದಯವಿಟ್ಟು ನಿಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆಗೋ ಕಥೆ ಎಲ್ಲ ಅದು. ಆಗಲ್ಲ ಅಂದಮೇಲೆ ಆಗೋದಿಲ್ಲ, ಯಾಕೆಂದರೆ 1000+ ಇದ್ದೀರಾ. ಅದಕ್ಕೋಸ್ಕರನೇ ಎಲ್ಲರಿಗೂ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಹೇಳ್ತೀನಿ, ಕೂತ್ಕೊಂಡು ಓದ್ಕೊಳ್ಳಿ. ಇನ್ನೊಂದು ತಿಂಗಳಿದೆ ರಾಯಚೂರಿಗೆ, ಒಂದೇ ಒಂದು ತಿಂಗಳಿದೆ. ತಕ್ಷಣನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ DCC ಬ್ಯಾಂಕ್ಸು ಕಾಲಾಗವು ತುಂಬ ಇದ್ದಾವೆ. ಯಾವುದು ಅಂತ ಸ್ಪೆಸಿಫೈ ಮಾಡೋ ಆಗಿಲ್ಲ. ಮಾಹಿತಿ ಇರುತ್ತೆ ಬಟ್ ಸ್ಪೆಸಿಫೈ ಮಾಡೋ ಆಗಿಲ್ಲ. DCC ಬ್ಯಾಂಕ್ಸು ಕಾಲ್ ಆಗ್ತವೆ, ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ. ಕಾಲ್ ಆದಾಗ ನಿಮಗೆ ಗೊತ್ತಾಗುತ್ತೆ. ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ, 100% DCC ಬ್ಯಾಂಕ್ಸ್ ಕಾಲ್ ಆಗ್ತವೆ ವೆರಿ ಶಾರ್ಟ್ಲಿ. KMFO ಅಷ್ಟೇ ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ. ಇದು ಎರಡೇ ಅಲ್ಲ, KPSC ಪ್ಲಸ್ KE ಇಂದ ಸಾವಿರಾರು ಪೋಸ್ಟ್ ಕಾಲ್ ಆಗ್ತವೆ. ನಿಮ್ಮ FDA, SDA, ಗ್ರೂಪ್ C 100% ಆಗ್ತವೆ. KE ಇಂದನೂ ಅಷ್ಟೇನೆ, ಪರಿಸರ ಇಲಾಖೆಯಿಂದ ಆಗುತ್ತೆ, ನಿಮ್ಮ PSI ಆಗುತ್ತೆ, PC ಆಗುತ್ತೆ, ಟೀಚರ್ಸ್ ಆಗುತ್ತೆ. ಇವೆಲ್ಲ 100% ಆಗುವಂಥವು. ಎಕ್ಸಾಮಿನೇಷನ್ ಕಾಲಾದ ನಂತರದಲ್ಲಿ ಓದ್ತೀನಿ ಅಂದರೆ ಅದು ಆಗೋದಿಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಕನ್ಸರ್ನ್ ಇಂದ ಹೇಳ್ತಾ ಇದ್ದೀನಿ, ಆಗೋದಿಲ್ಲ. ನೆಕ್ಸ್ಟ್ ಎಕ್ಸಾಮ್ ಕಾಲ್ ಆಗುತ್ತಲ್ಲ, ಅಲ್ಲಿಗೆ ಸ್ಕಿಪ್ ಆಗಿ ಹೋಗ್ತೀರಾ, ಕ್ಲಿಯರ್ ಆಗಿ ಸ್ಕಿಪ್ ಆಗಿ ಹೋಗ್ತೀರಾ. ಯಾವ ಇನ್ಸ್ಟಿಟ್ಯೂಟ್ನಲ್ಲೂ ಹೇಳಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದು ಯೂನಿವರ್ಸಲ್ ಟ್ರೂತ್. ಸೀನಿಯರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಸೀನಿಯರ್ಸ್ ಯಾರ್ಯಾರಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂಡರ್ಸ್ಟುಡ್ ಕಾನ್ಸೆಪ್ಟ್ ಇದು. ಎಕ್ಸಾಮಿನೇಷನ್ ಈ ಕಾಲ ಆಯ್ತು, ಈಗ ನಾನು ಕೂತ್ಕೋತೀನಿ ಅಂದ್ರೆ ಅದು ಮುಂದಿನ ಎಕ್ಸಾಮ್ಗೆ ಸ್ಕಿಪ್ ಆಗ್ಬಿಡುತ್ತಮ್ಮ. ಇಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಆಗೋ ಕಥೆ ಅಲ್ಲ ಅದು. ದಯವಿಟ್ಟು ನೀವು ಯಾವ ಎಕ್ಸಾಮ್ಗಾದ್ರೂ ಓದಿ, ಇದೇ ಓದಿ ಅಂತಲ್ಲ. KPSC ಅಂದ್ರೆ ಸಿಲೆಬಸ್ ಇಟ್ಕೊಳ್ಳಿ, ಇವತ್ತಿಂದನೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಕೆಲಸ ಇದೆ, ಕೆಲ್ಸಕ್ಕೆ ಹೋಗಿ ಬಂದು ಇವತ್ತಿಂದಾನೇ ಓದಲಿಕ್ಕೆ ಶುರು ಮಾಡಿ. KE ಅಂದ್ರೆ ಇವತ್ತಿಂದನೇ ಓದಕ್ಕೆ ಶುರು ಮಾಡಿ. DCC ಬ್ಯಾಂಕ್ಸ್ ಅಂದ್ರೆ ಇವತ್ತಿಂದನೇ ಓದಕ್ಕೆ ಶುರು ಮಾಡಿ. ಕಾಲ್ ಮಾಡಿದ್ಮೇಲೆ ಟೈಮ್ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಟೈಮ್ ಇರೋದಿಲ್ಲ. ಅದು ಚೂರು ಹೆಚ್ಚು ಕಮ್ಮಿ ಆಯ್ತು ಮುಂದೆ ಸ್ಕಿಪ್ ಆಗ್ಬಿಡುತ್ತೆ. ಇದೇನಾಗ್ಲಿಲ್ಲ, ನೋ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ನವರು ಎಷ್ಟು ಜನ ಎಲ್ಲೆಲ್ಲಿ ಸುಮಾರು ಜನ ಸೆಲೆಕ್ಷನ್ ಆಗಿದ್ದೀರಾ. ಸೆಲೆಕ್ಷನ್ ಅಂದ್ರೆ ಇಂಟ್ರ್ಯೂಗೆ
ಸುಮಾರು ಜನ ಬಾರ್ಡರ್ ಆಗಿದ್ದೀರಾ, ತುಂಬಾ ಬಾರ್ಡರ್, ಒಳ್ಳೊಳ್ಳೆ ಸ್ಕೋರ್ ಆಗಿ ಬಾರ್ಡರ್ ಆಗಿರೋರು ಸುಮಾರು ಜನ ಇದ್ದೀರಾ. ಸೆಲೆಕ್ಷನ್ ಆಗಿ ಹೋದವರು ತುಂಬಾ ಜನ ಇದ್ದೀರಾ. ಇಂಟರ್ವ್ಯೂಗೆ ಬಾರ್ಡರ್ ಆಗಿರೋರೆಲ್ಲ ಫಸ್ಟ್ ಅಟೆಂಪ್ಟ್ ಆಗಿದ್ದೀರಾ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಒಳ್ಳೆ ಸ್ಕೋರ್ ಮಾಡಿದ್ದೀರಾ. ಅವ್ರು ಯಾರು ಬಿಡಬೇಡ್ರಿ. ಸೆಕೆಂಡ್ ಅಟೆಂಪ್ಟ್ ಅಲ್ಲಿ 100% ಆಗುತ್ತೆ. ಗೊತ್ತಿರೋದು ಹೇಳಿದ್ದೀನಿ, 100 ಅಲ್ಲ 1000% ಆಗುತ್ತೆ. ಕೂತ್ಕೊಂಡು ಏನೇನು ಗ್ಯಾಪ್ ಕೊಟ್ಟಿದ್ದೀರಾ, ಏನೇನು ಗ್ಯಾಪ್ಸ್ ಇದಾವೆ, ಆ ಗ್ಯಾಪ್ಸ್ನ ಫಿಲಪ್ ಮಾಡಿ, ಇಷ್ಟು ಗ್ಯಾಪ್ ಇರುತ್ತೆ, ಈ ಗ್ಯಾಪ್ನ ಫಿಲಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓ ಇದೇನು ಸ್ಕೋರ್ ಇದ್ದಕ್ಕಿದ್ದಂಗೆ ಹೈಕ್ ಆಯಿತು ಅಂತ. ಇವೆಲ್ಲ ಎಕ್ಸ್ಪೆರಿಮೆಂಟ್ಸು ತುಂಬ ಒಂದು 20 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಸ್ನೇ ಹೇಳ್ತಾ ಇದ್ದೀನಿ. ಈ ಗ್ಯಾಪ್ನ ಫಿಲಪ್ ಮಾಡಿದ್ರೆ ಇದೊಂದು ಗ್ಯಾಪ್ ಆಗುತ್ತೆ. ಈ ಗ್ಯಾಪ್ ಫಿಲಪ್ ಆಯಿತು ಅಂದರೆ ಒಳಗಡೆ ಹೊಟ್ಟೋಗ್ತೀರಾ. ಸಿಂಪಲ್, ವೆರಿ ವೆರಿ ಆ್ಯಸ್ ಸಿಂಪಲ್ ಆಸ್ ದಟ್. ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಇಂಪ್ಲಿಮೆಂಟ್ ಮಾಡಬೇಕು. ಕರೆಕ್ಟಾಗಿರೋ ನೋಟ್ಸ್ ಇಟ್ಕೊಳ್ಳಿ. ನಿಮ್ಮಲ್ಲೇ ಅವೈಲಬಲ್ ಕರೆಕ್ಟಾಗಿದೆ ಅಂತ ಅಂದರೆ ಅದನ್ನೇ ಓದಿ. ಸಮಸ್ಯೆ ಏನಿದೆ ಅದರಲ್ಲಿ? ಅದ್ರಲ್ಲಿ ಕೇಳೋದು ಇಲ್ಲ, ಏನು ಹೇಳೋದು ಇಲ್ಲ. ಪಕ್ಕ ಇರಬೇಕು. ಪಕ್ಕ ಹೆಂಗೆ ಕಂಡುಹಿಡಿಯೋದು? ಪಕ್ಕ ನೋಟ್ಸ್ ಹೆಂಗೆ ಕಂಡುಹಿಡಿಯೋದು? ಕ್ವಶನ್ ಆನ್ಸರ್ಸು ಬಂದಿರಬೇಕು ನಿಮ್ಮಲ್ಲಿ ಯಾವುದೋ ಒಂದು ನೋಟ್ಸ್ ಇಟ್ಕೊಂಡಿರ್ತೀರಲ್ವಾ, ಓಲ್ಡ್ ಕ್ವಶನ್ ಪೇಪರ್ಸ್ನ ತೆಗೆದು ನೋಡ್ಬೇಕು ನೀವು. ಓಲ್ಡ್ ಹಳೆಯ ಪೇಪರ್ಸು ಒಂದು 10 ಪೇಪರ್ನ ತೆಗೆದು ನೋಡ್ಬೇಕು. 10 ಪೇಪರಲ್ಲಿ ಕ್ವಶನ್ಸು ಬಂದಿರಬೇಕಮ್ಮ. ಕ್ವಶನ್ಸು ಇಷ್ಟೇ ಲಾಜಿಕ್ಕು. ಕ್ವಶನ್ಸು ಬಂದಿರಬೇಕು. ಯಾವುದ್ರಲ್ಲಿ ಕ್ವಶನ್ಸ್ ಬಂದಿರುತ್ತೆ ಇದು ನೋಟ್ಸ್ನ ತೊಗೊಂಡು ಓದಿ. ಸಿಂಪಲ್, ಹೈಯೆಸ್ಟ್ ಕ್ವಶನ್ಸ್ ಬಂದಿರಬೇಕು. ಸೊ ಅಲ್ಲಿಗೆ ಅದು ಅಥೆಂಟಿಕೇಟೆಡ್ ನೋಟ್ಸ್ ಅಂತ ಆಗುತ್ತೆ. ಪಕ್ಕಾ ನೋಟ್ಸ್ನ ಕಂಡುಹಿಡಿಯುವ ವಿಧಾನ, ಅದು KPSCದಾಗಿರಲಿ, KEAದಾಗಿರಲಿ, ಇನ್ನೊಂದಾಗಿರಲಿ, PSIದಾಗಿರಲಿ, PC-ದಾಗಿರಲಿ, ಟೀಚರ್ದಾಗಿರಲಿ, ನಿಮಗೆ ಇದು DCC ಬ್ಯಾಂಕ್ ಆಗಿರಲಿ, KMF ಆಗಿರಲಿ, ಯಾವುದೇ ಆಗಿರಲಿ, ಓಲ್ಡ್ ಕ್ವಶನ್ ಪೇಪರ್ಸ್ನ ಇಟ್ಕೋಬೇಕು. ಮಾರ್ಕೆಟಲ್ಲಿ ಸುಮಾರು ಸಿಗ್ತವೆ. ಆ ಕ್ವಶನ್ ಪೇಪರ್ಸ್ನ ಇಟ್ಕೊಂಡು ಈ ನೋಟ್ಸ್ನ ಇಟ್ಕೊಂಡು ಕ್ರಾಸ್ ಚೆಕಿಂಗ್ ಮಾಡಬೇಕು. ಅದರಲ್ಲಿ ಕ್ವಶನ್ಸು ಬಂದಿರಬೇಕು. ಯಾರ ನೋಟ್ಸ್ ಆದರೂ ಸರಿ, ಅದು ಅಥೆಂಟಿಕೇಟೆಡ್ ನೋಟ್ಸ್ ಅಂತ ಆಗುತ್ತೆ. ಅವ್ರದ್ದು ಇವ್ರದ್ದು ಅಂತ ಮೆನ್ಷನ್ ಮಾಡ್ತಿಲ್ಲ. ಅದು KPSCಗಾಗಿರಲಿ, ಯಾವುದಕ್ಕಾದ್ರೂ ಆಗಿರಲಿ, ಇದು ಕಂಡು ಹಿಡಿಯುವ ವಿಧಾನ. ಅರ್ಥ ಆಗ್ತಿದೆಯಾ? ಮಾರ್ಕೆಟಲ್ಲಿ ಇರೋ ಬುಕ್ ಎಲ್ಲ ತಂದು ಆನ್ಸರ್ ಕೀಗಳು ಬೇರೆ ರಾಂಗ್ ಇರ್ತವೆ. ಅರ್ಥ ಆಗ್ತಿದೆಯಾ? ಎಲ್ಲ ಇದಕ್ಕೂ ಹೇಳ್ತಾ ಇದ್ದೀನಿ, ಎಲ್ಲಾನು ಕ್ರಾಸ್ ಚೆಕ್ ಮಾಡಬೇಕು. ತಂದ್ಬಿಟ್ಟು ಸುಮ್ಮನೆ ಶೋಕೇಸಲ್ಲಿ ಇಡೋದಲ್ಲ. ತಂದ್ಬಿಟ್ಟು ಸರಿಯಾದಂಥ ಗ್ರಂಥಗಳು ಇಟ್ಕೊಂಡು ಕ್ರಾಸ್ ಚೆಕ್ ಮಾಡಬೇಕು. ಇದು ಕರೆಕ್ಟ್ ಆಗಿದೆಯಾ, ಪಕ್ಕ ಇದೆಯಾ ಇಲ್ವಾ? ಅರ್ಥ ಆಗ್ತಾ ಇದೆಯಲ್ಲ? ಪ್ರತಿಯೊಂದೂ ಆನ್ಸರ್ ಕೀನ ಚೆಕ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಪಕ್ಕ ಯಾವುದು ಏನೇನು ಹೆಚ್ಚು ಕಮ್ಮಿ ಆಗಿದಾವೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಓದಿ, ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದಿ. ಟೈಮ್ ವೇಸ್ಟ್ ಮಾಡೋ ಕೆಲಸ ಬೇಡ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮಲ್ಲೇ ಅಥೆಂಟಿಕೇಟೆಡ್ ಸೋರ್ಸಸ್ ಇದೆ ಅಂದರೆ ಅದನ್ನೇ ಓದಿ. ಅದನ್ನೇ 10 ಸತಿ ಓದ್ಕೊಂಡೋಗಿ, ಒಳ್ಳೇದಾಗುತ್ತೆ. ಅರ್ಥ ಆಗ್ತಿದೆ? ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಓದೋ ಕಡೆ ಗಮನ ಇರಲಿ. ಒಳ್ಳೇದಾಗಲಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಮೆಟೀರಿಯಲ್ ಅಷ್ಟು ಹೇಳಿದ್ದೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಆ ಮುಂದೆಗಡೆ ಇರ್ತಕ್ಕಂಥ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತೀವಮ್ಮ. ಅರ್ಥ ಆಗ್ತಿದೆಯಲ್ಲ? ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.